ಈಗಾಗಲೇ ನಮ್ಮ ಮೆಟ್ರೋ ಅಧಿಕಾರಿಗಳು ಪ್ರಯಾಣದ ದರ ಏರಿಕೆ ಮಾಡಿದ್ದಾರೆ. 1 to ಡಬಲ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಅನ್ನೋ ಆರೋಪವೂ ಇದೆ. ಇದೀಗ ಮತ್ತೆ ಟಿಕೆಟ್ ದರ ಏರಿಕೆ ಮಾಡೋಕೆ ಬಿಎಂಆರ್ಸಿಎಲ್ ಮುಂದಾಗಿದ್ದು, ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡದಂತೆ ಸಂಸದ ಪತ್ರ. ಬಿಎಂಆರ್ಸಿಎಲ್ ವಿರುದ್ಧ ಹೋರಾಟಕ್ಕೆ ಪ್ರಯಾಣಿಕರ ಸಿದ್ಧತೆ. ನಮ್ಮ ಮೆಟ್ರೋ ಪ್ರಯಾಣ ದರ ಕಳೆದ ಫೆಬ್ರವರಿ 9ರಂದು 105.5% ಏರಿಕೆ ಆಗಿತ್ತು. 1 to ಡಬಲ್ ದರ ಏರಿಕೆ ವಿರೋಧಿಸಿ ಪ್ರಯಾಣಿಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಬಳಿಕ 71.5ಕ್ಕೆ ಟಿಕೆಟ್ ದರವನ್ನ ಇಳಿಕೆ ಮಾಡಲಾಗಿತ್ತು. ಆದರೆ ಈ ದರವೇ ಸರಿಯಿಲ್ಲ, ದರ ಏರಿಕೆ ಸಮಿತಿ ಮುಂದೆ ತಪ್ಪು ಲೆಕ್ಕ ನೀಡಿ ಪ್ರಯಾಣಿಕರಿಂದ ದುಪ್ಪಟ್ಟು ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದ್ದು, ಇದೀಗ ಪ್ರತಿ ವರ್ಷ ಫೆಬ್ರವರಿಯಲ್ಲಿ 5% ಟಿಕೆಟ್ ದರ ಏರಿಕೆ ಮಾಡೋಕೆ ಬಿಎಂಆರ್ಸಿಎಲ್ ಸಿದ್ಧತೆ ಮಾಡಿಕೊಂಡಿದೆ. ಇದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಅಸಮಾಧಾನ ವ್ಯಕ್ತಪಡಿಸಿ ಸಂಬಂಧಪಟ್ಟವರಿಗೆ ಪತ್ರ ಬರೆದಿದ್ದಾರೆ. ಬೆಂಗಳೂರಲ್ಲಿ ದಿನಕ್ಕೆ 15 ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ. 10 ಲಕ್ಷ ಜನ ಪ್ರತಿನಿತ್ಯ ಓಡಾಡುವಂತ ಪ್ರಯಾಣಿಕರಿದ್ದಾರೆ. ಅವ್ರ ಪರವಾಗಿ ಒಂದ್ಸತಿನಾರು ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಿ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸಿ. ಆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಹಿಂದೆ ಮಾಡಿರುವಂತಹ ದರ ಏರಿಕೆಯ ತಪ್ಪುಗಳನ್ನು ಪರಿಷ್ಕಾರ ಮಾಡಿ ಹೊಸದಾಗಿ ಅದರ ರೆಕಮೆಂಡೇಶನ್ಸ್ ಗಳನ್ನ ಕೊಡ್ಲಿ. ರಾಜ್ಯ ಸರ್ಕಾರ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿ ಎನ್ನುವಂತಹ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಹಿಂದೆ ಹೇಗೆ ಬರೆದಿದ್ರು ಅದೇ ರೀತಿ ಬರೀಲಿ. ಬಿಎಂಆರ್ಸಿಎಲ್ ಅಧಿಕಾರಿಗಳ ತಪ್ಪು ಲೆಕ್ಕದಿಂದ ದೇಶದಲ್ಲಿ ಅತ್ಯಧಿಕ ಟಿಕೆಟ್ ದರ ವಸೂಲಿ ಮಾಡಲಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಮೆಟ್ರೋ ರೈಲಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡೋಕ್ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮೇಲಿಂದ ಮೇಲೆ ಮೆಟ್ರೋ ದರ ಏರಿಕೆ ಸರಿಯಲ್ಲ ಅಂತಾರೆ ಪ್ರಯಾಣಿಕರು. ತುಂಬಾ ತೊಂದರೆ ಆಗುತ್ತೆ. ಈ ತರ ಎಲ್ಲ ಮಾಡಬಾರ್ದು. ಸರ್ಕಾರ ಸ್ವಲ್ಪ ನಮ್ಮ ಪಬ್ಲಿಕ್ಸ್ ಕಡೆನೂ ಗಮನ ಕೊಡಬೇಕು. ಕಾಲೇಜ್ಗಳಿಗೆ ಹೋಗೋರಿಗೆ, ಡ್ಯೂಟಿಗೆ ಹೋಗೋರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ, ಮತ್ತೆ ಜಾಸ್ತಿ ಮಾಡೋ ಪ್ರಮೇಯ ಇಲ್ಲ. ದಯವಿಟ್ಟು ಜಾಸ್ತಿ ಮಾಡಬಾರ್ದು ಅಂತ ಕೇಳ್ಕೊತೀವಿ. ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ವಿದ್ಯುತ್ ಬಿಲ್ಲು ಜಾಸ್ತಿ ಮಾಡಿದ್ರು, ವಾಟರ್ ಬಿಲ್ಲು ಜಾಸ್ತಿ ಮಾಡಿದ್ರು. ಸೊ ಇದೆಲ್ಲ ಪಿಟ್ಟಿ ಭಾಗ್ಯದಲ್ಲಿ ನಾವು ಉದ್ಧಾರ ಆಗೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಪ್ರತಿ ವರ್ಷವೂ ಹಿಂಗೆ ಬೆಲೆ ಏರಿಕೆನೆ ಹೊರಟು ನಮಗೆ ಮೂಲಭೂತ ಸೌಕರ್ಯನೂ ಅಷ್ಟೊಂದು ನಮಗೆ ಅದಕ್ಕೆ ತಕ್ಕಂತೆ ಸರ್ಕಾರ ಮಾಡ್ತಾ ಇಲ್ಲ. ಮೆಟ್ರೋ ಪ್ರಯಾಣಿಕರು ದರ ಏರಿಕೆಯ ಶಾಕ್ನಿಂದ ಇನ್ನೂ ಕೂಡ ಹೊರಬಂದಿಲ್ಲ. ಮತ್ತೆ ದರ ಏರಿಕೆ ಅನ್ನೋದು ಗಾಯದ ಮೇಲೆ ಬರೆ ಎಳೆದಂತೆ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಜನಾಕ್ರೋಶ ಹೆಚ್ಚಾದ್ರೆ ಬಿಎಂಆರ್ಸಿಎಲ್ ಕಕ್ಕಾಬಿಕ್ಕಿ ಆಗೋದಂತೂ ಫಿಕ್ಸ್. ಶರಣು ಹಂಪಿ, ನ್ಯೂಸ್ 18.